ಅದು ನಮ್ಗೆ ಗೊತ್ತಿಲ್ಲ ಅದೇನು ಲಾಭ ಅಂತ ನಮ್ಗೆ ಗೊತ್ತಿಲ್ಲ. ಬಿಡದಿಲಿ ಏರ್ಪೋರ್ಟ್ ಆಗ್ತದೆ ಅಂತ ಅಂತಿದ್ರು. ದೇವನಹಳ್ಳಿಗೆ ಹೋಗಕ್ಕೆ ಯಾರು ಕಾರಣ? ಇತಿಹಾಸ ತೆಗೀರಿ. ನನಗೆ ಗೊತ್ತಿಲ್ಲಪ್ಪ, ಇತಿಹಾಸ ತೆಗಿ ನೋಡು ಯಾರು ಕಾರಣ ಅಂತ ಗೊತ್ತಾಗ್ತದೆ. ಈಗ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಒಕ್ಕಲಿಗರು ವಿರೋಧಿಯವರು. ಈಗ ಒಕ್ಕಲಿಗರು CM ಆಗಿಲ್ವಾ? ಕೆಲಸ ಮಾಡೋದು ಬೇಡವಾ? SM ಕೃಷ್ಣಂಗೆ ಇದೇ ಕಾಟ ಕೊಟ್ರಿ, DK ಶಿವಕುಮಾರ್ಗೂ ಅದೇ ಕಾಟ ಕೊಡ್ತಾಯಿದ್ದೀರ. ಅಂದರೆ ಯಾರು ಒಕ್ಕಲಿಗರು ಇನ್ನೊಬ್ರು ಬೆಳೆಯೋದೇ ಬೇಡವಾ ಈ ರಾಜ್ಯದಲ್ಲಿ? ಯಾರು ಮುಖ್ಯಮಂತ್ರಿ ಆಗೋದೇ ಬೇಡವಾ? ಏನು ಕೆಲಸ ಮಾಡೋದೇ ಬೇಡವಾ? ಆಯ್ತು ರೀ, ತುಮಕೂರು ಹಾಸನ ಒಂದು ಆ ಪಾಪ ಪುಣ್ಯಾತ್ಮ ರೇವಣ್ಣ ದೇವೇಗೌಡರು ಕೈಕಾಲು ಹಿಡಿದು ಕೆಲಸ ಮಾಡಿಸ್ಕೊತಾರೆ. ಅದಕ್ಕೆ ಸ್ವಲ್ಪ ಅಭಿವೃದ್ಧಿ ಆಗಿದೆ. ನಾವು ಅಪ್ರಿಷಿಯೇಟ್ ಮಾಡ್ತೀವಿ ರೇವಣ್ಣವ್ರನ್ನ, HD ರೇವಣ್ಣವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಹಾಸನ ಅಭಿವೃದ್ಧಿ ಆಗಕ್ಕೆ ಕುಮಾರಣ್ಣವರೆಲ್ಲ ಕಾರಣ. ರೇವಣ್ಣ ದೇವೇಗೌಡರು ಅವರ ತವರು ಜಿಲ್ಲೆ ಅಂತ. ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಓಟ್ ಹಾಕ್ತಾರಲ್ಲ. ಕೆಂಗೇರಿ ದಾಟ್ತಾ ಇದ್ದಂಗೆ ನಿಮ್ಗೆ ಓಟ್ ಹಾಕ್ತಾರಲ್ಲ. ಏನು ಮಾಡಿದ್ರಿ? ಈಗ ಇದು ನೀವು ಒಕ್ಕಲಿಗರಿಗೆ ಹೆಸರಲ್ಲಿ ರಾಜಕೀಯ ಮಾಡಿ ಕೊಡುಗೆ ಕೊಡ್ತಾ ಇದ್ದೀರ. ಅದು DK ಶಿವಕುಮಾರನ್ನ ಜೈಲಿಗೆ ಹಾಕ್ಸ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ನೀವು ಅಮಿತ್ ಶಾ ಹತ್ರ, ಮೋದಿ ಹತ್ರ ಕೂತ್ಕೊಂಡು ಏನು ತಂತ್ರ ಮಾಡ್ತಾಯಿದ್ದೀರ ನಮ್ಗೆ ಗೊತ್ತು. ಇಡೀ CBI ಅವರಿಗೆ ಏನು ಕೀ ಕೊಡ್ತಾ ಇದ್ದೀರ ಅನ್ನೋದು ಗೊತ್ತು. ಇದನ್ನು ನಮ್ಮ ಅಜ್ಜಯ್ಯ ನಮ್ಮ DK ಶಿವಕುಮಾರ್ ಅವ್ರನ್ನ ಕಾಪಾಡ್ತಾರೆ. ಅವರ ಅಭಿವೃದ್ಧಿ ರಾಜ್ಯಕ್ಕೆ ಮಾರ್ಗ ಆಗುತ್ತೆ. ಎಲ್ಲಿ ಅಭಿವೃದ್ಧಿ ಆಗಿ ನಮ್ಮ ಅಸ್ತಿತ್ವ ಹೋಗ್ತದೆ ಅಂತೇಳಿ CM ಆದ 2 ತಿಂಗಳಿಗೆ ಏನು ಬೆಳಗ್ಗೆ ಎದ್ರೆ ಒಂದು ಪ್ರೆಸ್ ಮೀಟು, ಮಧ್ಯಾಹ್ನ ಪ್ರೆಸ್ ಮೀಟು, ರೈತರನ್ನ ಎತ್ಕಟ್ಟು ಏನು ಲಾಭ? ಏನು ಲಾಭ? AICT ಬಂದರೆ ಲಾಭ ಅಲ್ವಾ? ನೀವೇ ಅಲ್ವಾ? ನೀವು ಯಡಿಯೂರಪ್ಪನವರೇ ಅಲ್ವಾ ಮಾಡೋಕ್ಕೆ ಹೋಗಿದ್ದು? ಎಲ್ಲ ರೈತರನ್ನ ಕಟ್ಟಿ ಏನು ಲಾಭ? ಏನು ಲಾಭ? ಇಲ್ಲಿ ಮುದ್ದನಗಡದಲ್ಲಿ ಫ್ಯಾಕ್ಟ್ರಿ ತತ್ತೀವಿ ಅಂದರು. ಜನತಾದಳದವರೇ ಎತ್ಕಟ್ಸ್ಬಿಟ್ರು. ಸುಮ್ಮನೆ ಒಂದು ಲೆಟ್ರ್ ಕೊಡು, ಇಲ್ಲಿ ರೈತರು ವಿರೋಧ ಅದ, ಅದಕ್ಕೆ ನಾನು ಮಾಡಲ್ಲ ಅಂದರು. ನಾವೇನೋ ಹೋಗಿ ರೈತರಿಗೆ ಎತ್ಕಟ್ಟಿದ್ವಾ? ಫ್ಯಾಕ್ಟ್ರಿ ಬರಲಿ ಅಂತೀವಿ. ಇವತ್ತು ನಾಳೆನೂ ಫ್ಯಾಕ್ಟ್ರಿ ಬರಲಿ ಅಂತೀವಿ, ನಾಡ್ದು ಬರಲಿ, ಜಾಗ ಕೊಡ್ತೀವಿ ಅಂತೀವಿ. ನಿಮ್ಮ ಹತ್ರ ಮಾಡೋ ಇಚ್ಛಾಶಕ್ತಿ ಇಲ್ಲ. ತಂತ್ರ ರೂಪಿಸ್ DK ಶಿವಕುಮಾರ್ ಅವ್ರನ್ನ ಹೇಗಾದರೂ ಮಾಡಿ ಅವ್ರ ಸ್ಪೀಡ್ಗೆ ಮುಖ್ಯಮಂತ್ರಿಗಳಿಗೆ ಬರ್ತಾರ ಹೆಸರಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಜೊತೆ ಕುಮಾರಸ್ವಾಮಿ ಅವರು ತಂತ್ರ ರೂಪಿಸ್ತಾ ಇರೋದು. ಸತ್ಯ ಹೆಂಗಾದರೂ ಮಾಡಿ DK ಶಿವಕುಮಾರ್ನ ಜೈಲಿಗೆ ಹಾಕಬೇಕು ಅಂತೇಳಿ ಪ್ಲ್ಯಾನ್ ನಡೀತಾ ಇದೆ. ಇದು ಜನರಿಗೆ ಗೊತ್ತಾಗಬೇಕು. ಏನೇನು ಮಾಡ್ತಾವ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಜನಗಳ ಮುಂದೆನೇ ಇರ್ತೀವಿ. ಯಾವ ಕೇಸು ಅಕ್ರಮ DK ಶಿವಕುಮಾರ್ ಅವ್ರ ಮೇಲೆ ಇಲ್ಲ. ಆದರೆ ಹೆಂಗಾದ್ರೂ ಮಾಡಿ ತಗಲಾಕ್ಬೇಕು ಅಂತೇಳಿ CBI ED ಆಧಾರ ಕೊಡ್ತೀವಿ. ಸ್ವಲ್ಪ ದಿನದಲ್ಲೇ ಕೊಡ್ತೀವಿ, ನಿಮ್ಮ ಮುಂದೆನೇ ಕೊಡ್ತೀವಿ. ನಾವೇಳ್ತಾ ಇರೋದು ಆ ತಂತ್ರ ಮಾಡ್ತಾ ಇದ್ದಾರೆ, ಆದರೆ ಅದು ಪಲ್ಸಲ್ಲ. ಯಾಕಂದರೆ ನಾವು ಕ್ಲೀನಾಗಿದ್ದೀವಿ, DK ಶಿವಕುಮಾರ್ ಅವರು ಕ್ಲೀನಾಗಿದ್ದಾರೆ. ಪಲ್ಸಲ್ಲ, ಅದು ಪಲ್ಸಕ್ಕೆ ಸಾಧ್ಯನೇ ಇಲ್ಲ.